ನಮಸ್ಕಾರ. ದೈವತ್ವವಾಣಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ಸುಧೀಂದ್ರ ಭಟ್ ಮಾಡುವ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳು, ಹೆಚ್ಚಿನ ಒಂದು ಪರಿಹಾರ ಉಪಾಯಗಳನ್ನು ಪಡ್ಕೊಳ್ಳಿ. ಹಾಗಾಗಿ ಇವತ್ತು ಒಂದು ವಿಶೇಷವಾದಂತಹ ಪರಿಹಾರದೊಂದಿಗೆ, ಒಂದು ವಿಶೇಷವಾದಂತಹ ಶುಭ ವಿಚಾರದೊಂದಿಗೆ ಇಂದು ಬಂದು ಮಾತನಾಡ್ತಾ ಇದ್ದೀನಿ. ಬಂಜೆತನಕ್ಕೆ ತುತ್ತಾಗಿರುವಂತಹ ಹೆಣ್ಣು ಮಕ್ಕಳಿಗೆ ಇದು ಒಂದು ರಾಮಬಾಣವಾಗಿ ನಿಲ್ಲತಕ್ಕಂತಹ ಒಂದು ಪರಿಹಾರ ಹೇಳ್ತಾ ಇದ್ದೀನಿ. ದಯವಿಟ್ಟು ಗಮನವಿಟ್ಟು ಈ ಒಂದು ವಿಚಾರಕ್ಕೆ ಬನ್ನಿ. ಅದೇನು ಅಂತ ಹೇಳಿದರೆ, ಜ್ಯೋತಿಷ್ಯರೇ, ಗುರುಗಳೇ, ಬಹಳ ನಮಗೆ ಸಮಯಗಳಾಯಿತು. ವೈದ್ಯಕೀಯ ಉಪಚಾರದಿಂದ ನೋಡಿದರೆ ರಿಪೋರ್ಟ್ಸ್ ಎಲ್ಲ ನಮಗೆ ನಾರ್ಮಲ್ ಆಗಿದೆ, ಇವತ್ತಿಲ್ಲ ನಾಳೆ ನಿಮಗೆ ಮಕ್ಕಳಾಗ್ತವೆ ಅಂತ ಹೇಳ್ತಾರೆ. ಆದರೂ ಮಕ್ಕಳಾಗ್ತಾ ಇಲ್ಲ ಗುರುಗಳೇ ಅಂತ ಒಬ್ಬರು ನಮಗೆ ಕಾಮೆಂಟ್ ಮಾಡಿದರು, ಮತ್ತು ಫೋನ್ ಮಾಡಿ ಸಹಿತ ತಿಳಿಸಿದರು. ಇವರಲ್ಲದೆ ಇನ್ನೂ ಒಂದು ಸುಮಾರು ಜನರು ನಮಗೆ ಈ ಒಂದು ಸಮಯ, ಈ ಒಂದು ಸಂತಾನ ಭಾಗ್ಯ ನಮಗೆ ಸಿಗಬೇಕು, ಹಾಗಿದ್ದರೆ ನಿಮಗೆ ತಿಳಿಯುವಂತಹ ಒಂದು ವಿಚಾರ ಏನು ಗುರುಗಳೇ, ಇದರಿಂದ ನಮಗೆ ಯಾವ ರೀತಿಯಾದಂತಹ ಒಂದು ಮುಕ್ತಿಯನ್ನು ಪಡ್ಕೊಳ್ಬೇಕು ಬಂಜೆತನದಿಂದ ಅನ್ನತಕ್ಕಂಥ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗಬೇಕು ಅಂದರೆ, ಗರ್ಭ ಸ್ಥಿರವಾಗ್ತಕ್ಕಂತಹ ಒಂದು ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. 3 ತಿಂಗಳ ಒಳಭಾಗದಲ್ಲಿನೇ ಗರ್ಭ ಸ್ಥಿರ ಆಗ್ತದೆ. ಎಷ್ಟೋ ತಾಯಂದಿರು, ಎಷ್ಟೋ ಹೆಣ್ಣು ಮಕ್ಕಳು 1-2 ಹೀಗೆ 1-2 ತಿಂಗಳಲ್ಲಿ ಅವರಿಗೆ ಗರ್ಭ ಹೋಗ್ತಕ್ಕಂತಹದ್ದು. ಇಂತಹ ಒಂದು ಸಮಸ್ಯೆಗಳಿಂದ ಅವರು ಬಳಲ್ತಾ ಇದ್ದರೆ ಏನು ಮಾಡಬೇಕು, ಯಾವ ಒಂದು ಗರ್ಭ ಸ್ಥಿರ ಆಗ್ತಕ್ಕಂತಹ ವಿಚಾರದಲ್ಲಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ಗಿಡಮೂಲಿಕೆ ಶಾಸ್ತ್ರ ಆಗಲಿ, ಅಥವಾ ತಾಂತ್ರಿಕ ಪರಿಹಾರ ಆಗಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಕಬ್ಬಿಣ, ಬಂಗಾರ ಮತ್ತು ತಾಮ್ರ ಇವುಗಳ ಭಸ್ಮವನ್ನು ಮಾಡಿಸಿ ಸಿಗ್ತದೆ ಅಂಗಡಿಯಲ್ಲಿ, ಅಥವಾ ಗಂದಿಗೆ ಅಂಗಡಿ, ನಿಮ್ಮ ಕಡೆ ಗಂದಿಗೆ ಅಂಗಡಿ ಅಂತಾರೆ, ಈ ನಮ್ಮ ಉತ್ತರ ಕರ್ನಾಟಕದ ಇಲ್ಲಿ ವನಸ್ಪತಿ ಅಂಗಡಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ತಾಮ್ರ, ಬಂಗಾರ ಮತ್ತು ಕಬ್ಬಿಣದ ಭಸ್ಮವನ್ನು ತೆಗೆದುಕೊಂಡು ಜೇನುತುಪ್ಪದಲ್ಲಿ ಕಲಸಿ ಸ್ತ್ರೀ ಮುಟ್ಟಾದ, ಅಂದರೆ ಮಾಸಿಕ ಋತುವನ್ನು ಆದ 4ನೇ ದಿವಸಕ್ಕೆ ಅದನ್ನು ಇದರಲ್ಲಿ ಅಂದರೆ ಜೇನುತುಪ್ಪದಲ್ಲಿ ತೆಗೆದು ಬಿಟ್ಟು ಮಾಸಿಕ ಋತು ಆದ 4ನೇ ದಿವಸಕ್ಕೆ ಅದನ್ನು ಶುದ್ಧೀಕರಣವನ್ನು ಮಾಡಿ, ಅದನ್ನು ಶುದ್ಧಿಸಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದರಿಂದ ಗರ್ಭ ಸ್ಥಿರ ಆಗ್ತದೆ. ಗರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ, ಗರ್ಭ ನಿಲ್ಲುತ್ತದೆ ಅಂತಕ್ಕಂತಹ ಒಂದು ವಿಚಾರ ಇಲ್ಲಿ ಹೇಳಬಹುದು. ಮತ್ತು ಇನ್ನೊಂದು ಪರಿಹಾರ ಏನು ಅಂದರೆ, ನಾಗಕೇಸರಿ ಮತ್ತು ಮಗ್ಗಿ ಚೂರ್ಣ ಅಂತ ಹೇಳಿ ಸಿಗ್ತದೆ. ಇದನ್ನು ತೆಗೆದುಕೊಂಡು ಮುಟ್ಟಾದ 4ನೇ ದಿವಸಕ್ಕೆ 3 ದಿವಸ ಇದನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಸ್ತ್ರೀ ಒಂದು ಗರ್ಭ ಧರಿಸುವಂತಹ ಸಮಸ್ಯೆಯಿಂದ ಪಾರಾಗ್ತಾರೆ, ಗರ್ಭಸ್ಥರಾಗ್ತಾರೆ, ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸಿದ್ದೀನಿ. ಮತ್ತು ಇನ್ನು ಈ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಯಾವುದಾದ್ರೂ ಸಮಸ್ಯೆಗಳು ನಿಮಗಿದ್ದಲ್ಲಿ ಮುಕ್ತವಾಗಿ ಚರ್ಚಿಸಿ ಮತ್ತು ಮುಕ್ತವಾಗಿ ನಮ್ಮನ್ನು ಪರಿಹಾರಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ಒಂದು ವಿಡಿಯೋ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋದ ಹೆಚ್ಚಿನ ಒಂದು ಭಾಗವನ್ನು ನಾವು ಬಯೋದಲ್ಲಿ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ. ಇದನ್ನೆಲ್ಲ ನೀವು ಪರಿಹಾರ ರೂಪದಲ್ಲಿ ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಬಯೋವನ್ನು ಫಾಲೋ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.